ಹಾಯ್ ಫ್ರೆಂಡ್ಸ್, ಮನಸ್ಸುಗಳ ಮಧುರ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಬನ್ನಿ ಇವತ್ತು ಮಲ್ಟಿಗ್ರೇನ್ ದೋಸೆ ಯಾವ ರೀತಿ ಮಾಡೋದು ಅಂತಂದು ನಾನು ಇಲ್ಲಿ 3 ಕಪ್ಪಷ್ಟು ಅಕ್ಕಿ ತಗೊಂಡಿನಿ, 1 ಕಪ್ಪಷ್ಟು ಉದ್ದಿನಬೇಳೆ ತಗೊಂಡಿನಿ, 1.5 ಕಪ್ ಆಗೋಷ್ಟು ರಾಗಿ ತಗೊಂಡಿನಿ, ಆಮೇಲೆ 1 ಕಪ್ ಆಗೋಷ್ಟು ಸಾಬೂರ್ದಾನಿ ಬರ್ತಾವಲ್ರಿ ಸಣ್ಣ ಸಾಬೂರ್ದಾನಿ, ಅವನ್ನ 1 ಕಪ್ ಸಾಬೂರ್ದಾನಿ ತಗೊಂಡಿನಿ. ಇವನ್ನ ಎಲ್ಲನೂ ನೀರು ಹಾಕಿ ಚೆನ್ನಾಗಿ ತೊಳ್ಕೊಳ್ಳೋಣ. ಒಂದು 2 ರಿಂದ 3 ಸರಿ ಚೆನ್ನಾಗಿ ತೊಳ್ಕೊಂಡ್ರೆ ಅದು ನಾವು ರೇಷನ್ ಅಕ್ಕಿ ತಗೊಂಡಿವಲ್ರಿ, ರೇಷನ್ ಅಕ್ಕಿಯಾಗ ತುಂಬಾ ಹೊಲಸಿರುತ್ತೆ. ಹಂಗಾಗಿ ನಾವು ಇದನ್ನು ಒಂದು 2 ರಿಂದ 3 ಸರಿ ಚೆನ್ನಾಗಿ ತೊಳೆದ್ರೆ ಅದರಂದೆಲ್ಲ ಹೊಲಸೋಗುತ್ತೆ. ಬನ್ನಿ ನಾನು ಇವಾಗ 3 ಸರಿ ಅಕ್ಕಿ ತೊಳ್ಕೊಂಡಿನಿ. ಅಕ್ಕಿ ತೊಳ್ಕೊಂಡು ಇದು ನೋಡಿ ಈ ಥರ ಮೇಲೆ ತಿಳಿ ನೀರು ಕಾಣಬೇಕು, ಅಲ್ಲಿವರೆಗೂ ಅಕ್ಕಿನ ಚೆನ್ನಾಗಿ ತೊಳ್ಕೊಬೇಕು. ಇದನ್ನು ಇಡೀ ನೈಟು ನೆನೆಯಕ್ಕೆ ಬಿಡೋಣ. ನೋಡಿ ಇವಾಗ ನಾನು ಇಡೀ ನೈಟ್ ಎಲ್ಲ ಒನ್ ಡೇ ಎಲ್ಲ ಫುಲ್ ನೆನೆಯಕ್ಕೆ ಬಿಡೋಣ. ನೈಟ್ ಇದನ್ನು ಮಿಕ್ಸಿ ಮಾಡ್ಕೊಳ್ಳೋಣ. ಬನ್ನಿ ಇವಾಗ ಚೆನ್ನಾಗಿ ನೆಂದವ ನೋಡಿ, ಈ ಥರ ಕೈಯಿಂದ ಫ್ರೆಶ್ ಮಾಡಿದರೆ ಸಾಬೂರ್ದಾನಿ ಚೆನ್ನಾಗಿ ನೆಂದಿರಬೇಕು, ಅಲ್ಲಿವರೆಗೂ ಇದನ್ನು ನೆನೆಸ್ಕೋಬೇಕು. ಬನ್ನಿ ಇವಾಗ ಇದನ್ನು ಮಿಕ್ಸಿ ಮಾಡ್ಕೊಂಬರೋಣ. ಇದನ್ನು ಸ್ಮೂತ್ ಆಗೋವರೆಗೂ ಚೆನ್ನಾಗಿ ಮಿಕ್ಸಿ ಮಾಡ್ಕೋಬೇಕು. ಹೊಸದಾಗಿ ಯಾರು ನನ್ನ ಚಾನಲ್ ನೋಡ್ತಾ ಇದ್ದೀರಾ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣುವ ಆಲ್ ಐಕನ್ ಬೆಲ್ಲನ್ನು ಕ್ಲಿಕ್ ಮಾಡಿ, ನಾನು ಮುಂದೆ ಹಾಕುವ ಎಲ್ಲ ವಿಡಿಯೋ ಮೊದಲಿಗೆ ನೀವು ನೋಡ್ತೀರಿ. ಇದನ್ನು ನೈಟು ಮಿಕ್ಸಿ ಮಾಡಿ ನೈಟೆಲ್ಲ ಹಾಗೆ ಬಿಡಬೇಕು. ನಾನು ತಿರ್ಗಾ ಮಿಕ್ಸಿ ಮಾಡಿಂದ ತಿರ್ಗಾ ತೋರಿಸೋದಾಗಲಿಲ್ಲ, ಹಾಗಾಗಿ ನಾನು ತಿರ್ಗಾ ಬೆಳಗ್ಗೆ ದೋಸೆ ಮಾಡೋಕೆ ತೋರಿಸ್ತಾ ಇದ್ದೀನಿ. ಹಿಟ್ಟು ನಂದು ಅಲ್ಲಿ ಕಲಸಿನಲ್ರಿ, ಅಲ್ಲಿವರೆಗೂ ಹಿಟ್ಟು ಉಬ್ಬಿ ಬಂದಿತ್ತು. ಆ ಥರ ಚೆನ್ನಾಗಿ ಹಿಟ್ಟು ನೈಟೆಲ್ಲ ನಾವು ಬಿಟ್ಟರೆ ಹಿಟ್ಟು ಚೆನ್ನಾಗಿ ಉಬ್ಬಿ ಬರ್ತೈತಿ. ಬನ್ನಿ ಇವಾಗ ಚಟ್ನಿ ಸಹ ಮೆಣಸಿನ್ಕಾಯಿನ ಫ್ರೈ ಮಾಡೀನಿ. ಒಂದು ಸೈಡು ಹಂಚು ಕೂಡ ಕಾಯಕ್ಕಿಟ್ಟೀನಿ. ಹಂಚು ಚೆನ್ನಾಗಿ ಕಾದ್ಮೇಲೆ ಹಂಚು ನೋಡಿ ಇವಾಗ ಚೆನ್ನಾಗಿ ಕಾದೈತಿ. ಬನ್ನಿ ಇವಾಗ ದೋಸೆ ಹಾಕ್ಕೊಳ್ಳೋಣ. ಹಿಟ್ಟು ಇದು ಗಟ್ಟಿನೂ ಇರಬಾರ್ದು, ತಿಳಿನೂ ಇರಬಾರ್ದು, ಮೀಡಿಯಮ್ ಸೈಜ್ ಇರಬೇಕು. ಹಂಗಾದ್ರೆ ಇದು ದೋಸೆ ತಿನ್ನೋಕ್ಕಾಗ ಸಾಫ್ಟಾಗಿರುತ್ತೆ ರೀ. ಹಂಗಾಗಿ ಈ ದೋಸೆ ಅಂದ್ರೆ ನಮ್ಮ ಮನೆಯವ್ರಿಗೆ ಎಲ್ಲರಿಗೂ ತುಂಬ ಇಷ್ಟಪಡ್ತಾರೆ. ಈ ದೋಸೆನ ನಾವು ಎಷ್ಟು ತಿಳು ಬೇಕಾದರೂ ಹಾಕ್ಕೋಬೋದು, ಇದೇನು ಅಂಟುತ್ತಂತ ಏನಿಲ್ಲ ರೀ, ಚೆನ್ನಾಗಿ ಎದ್ದು ಬರುತ್ತೆ ತವಲಿದ್ದ. ನೋಡಿ ನಾನು ಎಷ್ಟು ದೊಡ್ಡದು ಹಾಕ್ಯಂದಿನಲ್ಲ, ಈ ಥರ ದೊಡ್ಡದು ಹಾಕ್ಯಂದ್ರು ಇದೇನು ಹಂಚಿಗೆ ಅಂಟುತ್ತಾ ಆ ಥರ ಏನಿಲ್ಲ. ಸಾಬೂರ್ದಾನಿ ಹಾಕಿಂದ ಕೆಲವೊಂದು ದೋಸೆ ಅಂಟ್ತಾವ, ಆ ಥರ ಏನಿಲ್ಲರಿ, ಚೆನ್ನಾಗಿ ಎದ್ದು ಬರುತ್ತೆ. ಬನ್ನಿ ಇವಾಗ ಚಟ್ನಿಗೆ ರುಬ್ಕೊಂಬರೋಣ. ಮೆಣಸಿನ್ಕಾಯಿ ಆಮೇಲೆ ಶೇಂಗಾ, ನಾನು ಶೇಂಗಾನ ಮೊದಲೇನ ಫ್ರೈ ಮಾಡಿ ಇಟ್ಕೊಂಡಿದ್ನಿ ರೀ. ಮೊನ್ನೆ ಶೇಂಗಾ ಚಟ್ನಿ ಮಾಡ್ಬೇಕಂತಂದು ಶೇಂಗಾ ಫ್ರೈ ಮಾಡಿ ಇಟ್ಕೊಂಡಿದ್ನಿ, ಅದು ಶೇಂಗಾ ಚಟ್ನಿ ಮಾಡಿದ್ದಿಲ್ಲ. ಹಂಗಾಗಿ ಅದೇ ಶೇಂಗಾನ ಈಗ ಇದಕ್ಕೆ ಹಾಕ್ಕೊಳತ್ತೀನಿ. 1 ಪ್ಯಾಕೆಟ್ ಕೊಬ್ಬರಿ ಪುಡಿ, ಆಮೇಲೆ 1 ಮುಷ್ಟಿಯಷ್ಟು ಕಡಲೆಪಪ್ಪು ಹಾಕ್ಕೊಳಕತ್ತೀನಿ ರೀ. ನೋಡಿ ಈ ಕಡೆ ದೋಸೆ ಕೂಡ ರೆಡಿ ಆಗೈತಿ. ನಿಮ್ಗೆ ಕ್ರಿಸ್ಪಿ ಬೇಕಾದ್ರೆ ಕ್ರಿಸ್ಪಿ ಬೇಯಿಸ್ಕೊಳ್ಳಿ, ಇಲ್ಲ ಸಾಫ್ಟಾಗಿ ಬೇಕಾದ್ರೆ ಸಾಫ್ಟಾಗಿ ಬೇಯಿಸ್ಕೊಳ್ಳಿ. ಯಾವ ರೀತಿ ಬೇಯಿಸಿದ್ರೆ ಈ ದೋಸೆ ತಿನ್ನೋಕೆ ತುಂಬಾ ಟೇಸ್ಟಾಗಿರುತ್ತೆ. ನೋಡಿ ದೋಸೆ ಎಲ್ಲಿ ಕೂಡ ಅಂಟುವುದಿಲ್ಲ, ಈ ಥರ ಚೆನ್ನಾಗಿ ಕಾವಲಿಲಿದ್ದ ಚೆನ್ನಾಗಿ ಎದ್ದು ಬರುತ್ತೆ. ನಾವು ಹಿಟ್ಟು ರುಬ್ಬಬೇಕಾದ್ರೆ ತರಿಯಾಗಿ ರುಬ್ಬಾರ್ದ್ರಿ, ಸ್ಮೂತಾಗಿ ರುಬ್ಬಬೇಕು. ಹಂಗಾದ್ರೆ ಹಿಟ್ಟು ಚೆನ್ನಾಗಿ ಉದ್ದಿಗೆ ಬರುತ್ತೆ. ನೋಡಿ ಎಷ್ಟು ಕಲರಾಗಿ ಬಂದೈತೆಲ್ಲ ದೋಸೆ. ಇವಾಗ ಚಟ್ನಿ ಸಹ ರುಬ್ಕೊಂಬರೋಣ. ತಿರ್ಗಾ ಚಟ್ನಿ ಮಾಡೋದೇನು ತೋರಿಸ್ತಿಲ್ರಿ. ಬನ್ನಿ ಎಲ್ಲರೂ ದೋಸೆ ನಾಷ್ಟ ಮಾಡೋಣ. ಬಾಯ್ ಮಾಡು. ನಮ್ಮ ಚಿಟ್ಮಿ ಸ್ಕೂಲಿಗೆ ರೆಡಿಯಾಗಿ ಸ್ಕೂಲಿಗೆ ಹೊಂಟಾಡ್ರಿ. ಬಾಯ್ ಬಾಯ್. ಸಂಜೆ ಮುಂದಿರ್ತೀನಿ. ಇರ್ಲಡಿ ಆಟ ಅಷ್ಟೇ, ಇರ್ಲಡಿ ಎಲ್ಲ ಒಂದವಳು ಅಲ್ಪಿ.
ಓದ್ಲೋಗಿನ ಈಗ 8:50 8:55 ಆಗೈತಿ. ಇನ್ನು 9 ಆಗ್ಯಾರ. ಬಾಯ್. ನಾನು ಮತ್ತೆ ತಿರ್ಗಾ ಮಧ್ಯಾಹ್ನಲಿದ್ದ ವಿಡಿಯೋ ಕಂಟಿನ್ಯೂ ಮಾಡಾಕತ್ತೀನಿ. ಅಡಿಗೆ ಸಹ ಆಗೈತಿ. ಅಡಿಗೆನ ಬೆಳಗ್ಗೆನೆ ಮಾಡಿದ್ದೆ. ನಮ್ಮ ಮನೆಯವರು ಡಬ್ಬಿ ಒಯ್ತಾರ್ರಿ. ಹಂಗಾಗಿ ನಾನು ಬೆಳಗ್ಗೆನೆ ಅಡಿಗೆ ಮಾಡೀನಿ. ಬನ್ನಿ ಏನೇನೆಲ್ಲ ಅಡಿಗೆ ಮಾಡೀನಿ ಅಂತ ತೋರಿಸ್ತೀನಿ. ಮನ್ಯಾಗಿರೋಕೆ ಒಬ್ಳಿಗೆ ಬೋರ್ ಆಕೈತ್ರಿ. ನಮ್ಮ ಸಾನ್ವಿ ಸ್ಕೂಲಿಗೆ ಹೋಗ್ಬಿಟ್ಲಂದ್ರ ಬೇಜಾರು ಅನ್ನಿಸ್ತೈತಿ. ಅವಳು ಇದ್ಲಂದ್ರ ಜಾಸ್ತಿನ ಮಾತಾಡ್ತಾಳ. ಹಂಗಾಗಿ ಬೋರ್ ಆಗೋದಿಲ್ಲ. ಹಂಗಾಗಿ ಅಕ್ಕಿ ಸ್ಕೂಲ್ಗೆ ಹೋಗಾಳ. ಈಗ 4:15 ತನೂ ಮನೆಗೆ ಒಬ್ಬಳೇ ಇರ್ಬೇಕ್ರಿ. ಬೇಜಾರು. ಬಟ್ ಇವತ್ತು ಕೆಲಸ ಅದಾವ. ಸ್ವಲ್ಪ ರೊಟ್ಟಿ ಹಿಟ್ಟು ಖಾಲಿ ಆಗೈತ್ರಿ. ಹಂಗಾಗಿ ಜೋಳ ಹಸ ಮಾಡಿ ಹಿಟ್ಟು ಹಾಕ್ಸ್ಕೊಂಬರ್ಬೇಕು. ಹಿಟ್ಟಿರ್ಲರ್ಕ ಬರೀ ಚಪಾತಿ ತಿನ್ನೋದಾಗೈತಿ. ಹಂಗಾಗಿ ಇವತ್ತು ಅಲ್ಲೇ ಅಡುಗೆ ತೋರಿಸ್ತೀನಿ ಬನ್ನಿ ಏನೇನು ಮಾಡೀನಿ ಅಂತಂದು. ಬೆಳಗ್ಗೆ ನಾಷ್ಟಕ್ಕೆ ದೋಸೆ ತೋರಿಸಿದ್ನಲ್ರಿ, ದೋಸೆ ಮಾಡಿದ್ದು. ಇವಾಗ ಅಡುಗೆ ಬಂದು ಚಪಾತಿ, ಸಾಂಬಾರು, ಆಮೇಲೆ ಸೌತೆಕಾಯಿ ಪಲ್ಯ, ರೈಸ್ ರೀ. ಇವಾಗ ಟೈಮ್ ಬಂದು 2 ಗಂಟೆ ಆಯಿತು. ಊಟ ಮಾಡೋಣ ಬನ್ನಿ, ಹಸುವಾಗೈತಿ. ಹಂಗಾಗಿ ಊಟ ಮಾಡಿ ಮತ್ತೆ ನಾನು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಬನ್ನಿ ಎಲ್ಲರೂ ಊಟ ಮಾಡೋಣ. ಚಪಾತಿ, ಮೊಸರು, ಸೌತೆಕಾಯಿ ಪಲ್ಯ ಇವತ್ತು ನಮ್ಮದು ಊಟ ಮಾಡಿ ನಾನು ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಬನ್ನಿ ನಾನು ಮತ್ತೆ ಊಟ ಮಾಡ್ಕೊಂಡು ವಿಡಿಯೋ ಕಂಟಿನ್ಯೂ ಮಾಡಕತ್ತೀನಿ. ಯಾಕಪ್ಪ ಸ್ಯಾರಿ ಉಟ್ಕೊಂಡಿನಿ ಅಂದ್ರೆ ಸ್ವಲ್ಪ ಹೊರಗಡೆ ಬಟ್ಟೆ ಅಂಗಡಿಗೆ ಹೋಗೋದೈತೆ. ಹಂಗಾಗಿ ಬಾಜು ಮನೆ ಆಂಟಿಯರು ಬಟ್ಟೆ ಅಂಗಡಿಗೆ ಹೋಗೋಣ ಅಂತ ಹೇಳ್ಯಾರ. ಹಂಗಾಗಿ ಸ್ವಲ್ಪ ಅವ್ರ ಜೊತೆ ಬಟ್ಟೆ ಅಂಗಡಿಗೆ ಹೋಗಿ ಬರ್ತೀನಿ. ಹಂಗಾಗಿ ಅದಕ್ಕೆ ಯಾಕೋ ಸ್ಯಾರಿ ಹಾಕೋಬೇಕು ಅನ್ನಿಸ್ತಿ ಸ್ಯಾರಿ ಹಾಕ್ಕೊಂಡೀನಿ. ಬನ್ನಿ ಇವಾಗ ರೆಡಿಯಾಗಿ ಬಟ್ಟೆ ಅಂಗಡಿಗೆ ಹೋಗೋಣ. ಲೆಟ್ಸ್ ಗೋ. ನೋಡಿ ಇಷ್ಟೇ ಸಿಂಪಲ್ ಆಗಿ ರೆಡಿ ಆಗಿನಿ. ಬನ್ನಿ ಇವಾಗ ಹೊರಗಡೆ ಹೋಗಿ ಬರೋಣ. ನಾನೇನು ಅಲ್ಲಿ ಹೋಗಿಂದ ವಿಡಿಯೋ ಮಾಡಿದ್ದಿಲ್ರಿ. ಈ ವಿಡಿಯೋನ ನಾನು ಮತ್ತೆ ಸಾಯಂಕಾಲದ ಕಂಟಿನ್ಯೂ ಮಾಡ್ತೀನಿ. ನನಗೆ ಇನ್ನೊಬ್ಬರ ಜೊತೆ ಹೋದಾಗ ವಿಡಿಯೋ ಮಾಡೋಕೆ ಮುಜುಗರ ಆಗುತ್ತೆ. ಹಂಗಾಗಿ ನಾನು ಅಲ್ಲಿ ಹೋಗಿಂದ ಏನು ವಿಡಿಯೋ ಮಾಡಲ್ಲ. ಸದ್ಯಕ್ಕೆ ನಾನು ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ.